ಸೋನು ನಿಗಮ್ ವಾಯ್ಸ್ ಅಲ್ಲಿ ಮುಂಗಾರು ಮಳೆ ಸಾಂಗ್ ನ ಕೇಳಿದ್ರಿ? ಮುಂಗಾರು ಮಳೆ ಅಂದ್ರೆ ನಿಮ್ಗೆ ಏನ್ ನೆನ್ಪಾಗುತ್ತೆ? ನಿನ್ ತಲೆ ನೆನ್ಪಾಗುತ್ತೆ ನೋಡು. ನಿಂಗ್ ಇದೆಲ್ಲ ಸೆಟ್ ಆಗಲ್ಲ, ಸುಮ್ನೆ ಹೊರಟೋಗು. ಮೇಡಮ್ ಏನ್ ಹೇಳ್ತಿದ್ದೀರಾ? ಹೊರಡೋದಾ? ಮತ್ ನನ್ ಕೆಲ್ಸ? ನಿಂಗ್ ನೆಟ್ಟಿಗ್ ಮಾತಾಡಕ್ಕೆ ಬರಲ್ಲ, ಇನ್ ಕೆಲ್ಸ ಬೇರೆ. ಆಡಿಷನ್ ಫೇಲ್ ಆಯ್ತು, ಸುಮ್ನೆ ಹೊರಟು ಬಿಡು. ಅಯ್ಯೋ ಮೇಡಮ್ ಹಾಗನ್ಬೇಡಿ ಮೇಡಮ್. ಅದು ಫಸ್ಟ್ ಟೈಮು, ನೀವ್ ಬೇರೆ ಇಲ್ಲೇ ಇದ್ರಿ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಟ್ಟೆ ಮೇಡಮ್. ಪ್ಲೀಸ್ ಮೇಡಮ್ ಒಂದೇ ಒಂದ್ ಚಾನ್ಸ್ ಕೊಡಿ, ಈ ಸರಿ ಪಕ್ಕ ಚೆನ್ನಾಗಿ ಮಾತಾಡ್ತೀನಿ. ನೋಡು, ನಂಗ್ ಟೈಮ್ ಇಲ್ಲ. ದಿನಕ್ ನಿಂತರ 100 ಜನ ನಾನ್ ಹ್ಯಾಂಡಲ್ ಮಾಡ್ಬೇಕು, ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ. ಓಕೆ? ಪ್ಲೀಸ್ ಮೇಡಮ್ ಹಾಗನ್ಬೇಡಿ, ನಾನ್ ತುಂಬಾ ಆಸೆ ಇಟ್ಕೊಂಡ್ ಬಂದಿದ್ದೀನಿ ಮೇಡಮ್. ಒಂದೇ ಒಂದ್ ಚಾನ್ಸ್ ಕೊಡಿ ಮೇಡಮ್, ಈ ಸರಿ ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್ ಒಂದೇ ಒಂದ್ ಚಾನ್ಸ್ ಕೊಡಿ ಮೇಡಮ್. ಆಗಲ್ಲ ಅಂದ್ರೆ ಆಗಲ್ಲ. ನೀನ್ ಮಾತಾಡೋ ಸ್ಟೈಲ್ ಆರ್ಜೆ ಕೆಲ್ಸಕ್ ಸೂಟ್ ಆಗ್ತಿಲ್ಲ. ಅದು ಮೇಡಮ್ ನರ್ವಸ್ ಆಗಿ ಈಗೆಲ್ಲ ಆಯ್ತು, ಇಲ್ಲಾಂದ್ರೆ ನಾನ್ ಚೆನ್ನಾಗೇ ಮಾತಾಡ್ತೀನಿ. ನೀವು ನೆನೆ ವಿಡಿಯೋ ನೋಡಿದ್ರಿ, ಮೇಡಮ್ ಇಷ್ಟಪಟ್ರು. ದಯವಿಟ್ಟು ಮೇಡಮ್ ಇನ್ನೊಂದ್ ಚಾನ್ಸ್ ಕೊಡಿ, ನಾನ್ ಚೆನ್ನಾಗೇ ಮಾತಾಡ್ತೀನಿ ಮೇಡಮ್. ಇಲ್ಲ ಅನ್ಬೇಡಿ ಮೇಡಮ್. ಓಕೆ, ಇದೇ ಲಾಸ್ಟ್ ಚಾನ್ಸ್. ಸ್ಟಾರ್ಟ್ ಮಾಡು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನ ಬಡೆಂದು. ಏನ್ ಸಾಂಗ್ ಹೋಗಿರೋ ಈ ಸಾಂಗ್ ನ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸಾಕಮ್ಮ, ನಿಲ್ಸು. ಕೇಳಕ್ ಆಗ್ತಿಲ್ಲ. ಆರ್ಜೆ ಅಂದ್ಮೇಲೆ ಒಂದ್ ಮ್ಯಾನರಿಸಮ್ ಇರ್ಬೇಕು, ಒಂದ್ ಆಟಿಟ್ಯೂಡ್ ಇರ್ಬೇಕು. ಅದೇನದು ಬೆವೆ ಅನ್ಕೊಂಡು? ಇಲ್ಲ ಮೇಡಮ್, ಇವತ್ತೇನೋ ಆಗಿದೆ. ಮನೇಲಿ ಕನ್ನಡಿ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಇದಕ್ಕಿಂತ 10 ಪಟ್ಟು ಚೆನ್ನಾಗಿ ಮಾತಾಡ್ತೀನಿ. ನೀನ್ ಅಲ್ಲೇ ಚೆನ್ನಾಗಿ ಮಾತಾಡು, ಇಲ್ ಬೇಡ. ನಿನ್ನಂತವ್ರಿಗಲ್ಲ ಈ ಜಾಗ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ಹೊರಡು. ನನ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ಆಂಕರ್ ಆಗ್ಬೇಕು, ಸ್ಟೇಜ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ಬೇಕು ಅಂತ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ. ಅದಕ್ಕೋಸ್ಕರ ನಾನು ಅಲ್ಲಿದಿರೋ ಟಿವಿ ಚಾನಲ್ ಇಲ್ಲ, ಕೊಡ್ದಿರೋ ಆಡಿಷನ್ ಇಲ್ಲ. ಆದ್ರೆ ಎಲ್ಲೂ ನಾನು ಸೆಲೆಕ್ಟ್ ಆಗಿಲ್ಲ ಮೇಡಮ್. ಆದ್ರೆ ನಿನ್ನೆ ಶ್ವೇತಾ ಮೇಡಮ್ ನನ್ನ ಆರ್ಜೆ ಮಾಡ್ತೀನಿ ಅಂದಾಗ ನನ್ಗೊಂದು ಧೈರ್ಯ ಬಂದಿದೆ. ನಾನು ಆರ್ಜೆ ಆಗ್ತೀನಿ ಮೇಡಮ್, ನನ್ಗೊಂದು ಚಾನ್ಸ್ ಕೊಡಿ, ನಾನು ಆರ್ಜೆ ಆಗ್ಬೇಕು. ಪ್ಲೀಸ್ ಮೇಡಮ್, ಇಲ್ಲ ಅನ್ಬೇಡಿ. ಈ ಸಲ ನಾನು ಚೆನ್ನಾಗಿ ಮಾತಾಡ್ತೀನಿ ಮೇಡಮ್, ಚೆನ್ನಾಗಿ ಮಾತಾಡ್ತೀನಿ, ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ನಿಂಗ್ ಎಷ್ಟತಿ ಹೇಳ್ಬೇಕು? ಅರ್ಥ ಆಗಲ್ವಾ? ಹೊರಡು ಅಂದ್ರೆ ಹೊರಡ್ತಿರ್ಬೇಕು. ಪ್ಲೀಸ್ ಮೇಡಮ್, ಈ ಸಲ ನಿಜವಾಗ್ಲೂ 100% ಕೊಟ್ಟೆ ಕೊಡ್ತೀನಿ ಮೇಡಮ್. ಆಯ್ತು, ಏನೋ ಒಂದ್ ಮಾಡು. ಆಮೇಲೆ ತಲೆ ತಿಂದ್ರೆ ಸೆಕ್ಯೂರಿಟಿನ ಕರಿತೀನಿ ಅಷ್ಟೇ. ಈ ಸಲ ಹಾಗಾಗಲ್ಲ ಮೇಡಮ್. ಒಂದೇ ನಿಮಿಷ ಕೊಡಿ, ಒಂದೇ ನಿಮಿಷ. ಹಲೋ ಹಲೋ ಮಿಸ್ಟ್ರಿ, ಬಿಸಿನಾ? ಬಿಸಿ ಏನಿಲ್ಲ ಕಣ, ಮಾಮೂಲಿ ಕೆಲ್ಸ. ಏನ್ ಹೇಳು? ಯಾಕೇನು ಅಂತ ಕೇಳ್ಬಿಡ. ನನ್ಗೊಂದ್ಸಲ ಟಾಪ್ ಟು ಬಾಟಮ್ ಉಗಿದು ಉಪ್ಪಿನಕಾಯಿ ಹಾಕು. ನಿನ್ ಬತ್ತಳಿಕೆಯಲ್ಲಿ ಏನೇನ್ ಸಂಸ್ಕೃತ ಪದ ಇದೆಯೋ ಎಲ್ಲ ಬಿಡು. ಏ ನಕ್ಷತ್ರ, ಏನಾಯ್ತು ನಿನ್ಗೆ? ದಿಢೀರ್ ಅಂತ ಫೋನ್ ಮಾಡ್ಬಿಟ್ಟು ಬೈ ಅಂತ ಇದೆಯಲ್ಲ, ಆರಾಮಾಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಅದನ್ನೆಲ್ಲ ಹೇಳ್ಕೊಂಡ್ ಕೂರೋ ಟೈಮ್ ಇಲ್ವೋ? ಎದ್ವತ್ತದ್ವ ಬೈದ್ ಬಿಸಾಕು. ನಾನು ಕೆಲ್ಸ ಮಾಡಿಲ್ಲ ಅಂದ್ರೆ, ಇಲ್ಲ ನನ್ ಕೆಪಾಸಿಟಿಗಿಂತ ಕಡಿಮೆ ಕೆಲಸ ಮಾಡಿದ್ರೆ ನೀನ್ ಬೈತಿಯಲ್ವಾ? ಹಾಗೇನಾದ್ರೂ ಬೈಯೋ ಪ್ಲೀಸ್. ಮಾರಾಯ್ತಿ, ಅದ್ ಏನಾಯ್ತು ಅಂತ ಸರಿಯಾಗಿ ಹೇಳು. ಸುಮ್ನೆ ನಾನ್ ಯಾಕೆ ನಿನಗ್ ಬೈಲಿ? ಇವಾಗ ಏನಕ್ಕೆ ದಿಢೀರ್ ಅಂತ ಕಾಲ್ ಮಾಡಿ ಬೈ ಅಂತ ಹೇಳ್ತಿದ್ಯಾ, ಅದನ್ನ ಹೇಳು. ಅಯ್ಯೋ, ಏನೋ ಒಂದ್ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಂಡ್ ಬೈಯಪ್ಪ ನೀನು. ಬೇಕಾದ್ರೆ ನಾನೇ ಹೇಳ್ಕೊಡ್ತೀನಿ. ನಿನ್ ಕತ್ತೆ ಕಾಯ್ತಿದ್ಯಾ? ಎಮ್ಮೆ ಮೇಯಿಸ್ತಿದ್ಯಾ? ಕೊಟ್ ಕೆಲ್ಸ ಸರಿಯಾಗಿ ಮಾಡಕ್ಕಾಗಲ್ಲ. ಹಿಂಗೆ ಮಾಡ್ತಿದ್ರೆ ಹಾಗೆ ಹೇಗೆ ಅಂತ ಚೆನ್ನಾಗ್ ಬೈದ್ ಬಿಸಾಕೋ. ನಿನ್ ಬೈಗುಳೋದ ಅಗತ್ಯ ಇದೆಯಪ್ಪ ತಂದೆ. ಇವಾಗ ನಾನ್ ಯಾಕೆ ಸುಮ್ನೆ ಇರ್ಲಿ? ನೀನೇ ಫೋನ್ ಮಾಡ್ಬಿಟ್ಟು ಬೈ ಅಂತ ಹೇಳ್ತಾ ಇದ್ಯಾ.
ಬೈದೆ ಸುಮ್ಮನೆ ಇರೋದಕ್ಕಾಗತ್ತಾ? ಆದ್ರೆ ಇವಾಗ್ಲೇ ಹೇಳ್ತಾ ಇದೀನಿ, ನೀನ್ ಹೇಳೋ ರೀತಿ ನಾನು ಬೈಯಕ್ಕಾಗಲ್ಲ. ನನ್ನ ಸ್ಟೈಲ್ ಬೇರೆನೇ ಇದೆ. ನೋಡು, ನಿನಗೆ ಟ್ಯಾಲೆಂಟ್ ಇದೆ, ನಿನ್ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊ. 100% ಎಫರ್ಟ್ ಹಾಕು. ಸಿಲ್ಲಿಯಾಗಿ ಏನೇನೋ ಮಾಡ್ಬೇಡ. ಆಮೇಲೆ ನಕ್ಷತ್ರ ಏನು ಅಂತ ನೀನ್ ತೋರಿಸ್ಬೇಕು, ಹೆದರ್ಕೊಂಡು ಕೂರೋದಲ್ಲ. ಹಾ ಬರ್ಲಿ, ಇನ್ನು ಬರ್ಲಿ. ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಬರೀ ಆಸೆ ಇದ್ರೆ ಸಾಲದು ನಕ್ಷತ್ರ. ಮಾಡಿ ತೋರಿಸ್ತೀನಿ ಅನ್ನೋ ಛಲಾನೂ ಇರ್ಬೇಕು. ಬರೀ ಆಸೆ ಪಟ್ಕೊಂಡು ಕೂತ್ರೆ ಏನು ಸಿಗಲ್ಲ. ಕಷ್ಟಪಟ್ಟು, ಭಯ ಬಿಟ್ಟು, ಸಂಕೋಚ ಬಿಟ್ಟು ನಿನಗನ್ಸಿದ್ದನ್ನ ಮಾಡು. ಅವಾಗ ಮಾತ್ರ ಸಕ್ಸಸ್ ನಿನ್ನನ್ನು ಹುಡ್ಕೊಂಡ್ ಬರುತ್ತೆ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಅರ್ಥ ಆಯ್ತು. ಸೂಪರ್ ಕಣ ನೀನು. ಮುಗಿ ಅಂದ್ರು ಅಲ್ಲೂ ಪಾಸಿಟಿವ್ ಆಗಿ ಮಾತಾಡ್ತೀಯ. ಇವಾಗ ನೀನ್ ಏನೇನ್ ಹೇಳಿದ್ಯೋ ಅದಿವತ್ತು ಮ್ಯಾಜಿಕ್ ಮಾಡುತ್ತೆ, ನೋಡ್ತಾ ಇರು. ಅದೆಲ್ಲ ಇರ್ಲಿ, ಇವಾಗ ಏನ್ ಮಾಡ್ತಾ ಇದೀಯಾ, ಎಲ್ಲಿದ್ಯಾ, ದಿಢೀರ್ ಅಂತ ಏನಿದ್ ಫೋನು? ಅದನ್ನೆಲ್ಲ ಸಂಜೆ ಹೇಳ್ತೀನಿ. ಇವತ್ತು ನಾನು ನಿನ್ ಹಂಗೆ ಮಿಸ್ಟ್ರಿ ಮುನಿಯಮ್ಮ, ನಂದು ಒಂದು ಸೀಕ್ರೆಟ್ ಇದೆ. ಸರಿ ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಅಣ್ಣ, ಪರೋಟ ರೆಡಿ ಆಯ್ತಾ? ಮೇಡಮ್ ನಾನ್ ರೆಡಿ. ಫೈನಲ್ ಪ್ರಯತ್ನ. ಇವಾಗ ಹೇಗ್ ಮಾತಾಡ್ತೀನಿ ಅಂತ ನೀವೇ ನೋಡಿ. ಆಯ್ತಾಯ್ತು, ಮುಂದುವರ್ಸು. ಹೋಟೆಲ್ ಕಿಚನ್ನಲ್ಲಿ ಕೆಲಸ ಮಾಡೋರ ಪ್ರಾಬ್ಲಮ್ ಏನಂತ ಗೊತ್ತಾಗಬೇಕಂದ್ರೆ ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಲೇಬೇಕು. ಹೇಗೋ ಮಾಡಿ ನಮ್ಮಮ್ಮನ ಒಪ್ಪಿಸಿ ನಾನೊಂದು ಚಿಕ್ಕ ಹೋಟ್ಲಲ್ಲಿ ಕುಕ್ ಆಗಿ ಜಾಯ್ನ್ ಆಗಿದ್ದೀನಿ. ಸೀರಿಯಸ್ಲಿ ಇವನು ಇಷ್ಟೊಂದು ಒಳ್ಳೆಯವನ? ಅದಕ್ಕೆ ನಾ ಭಿಕಾರಿಗಳ ಜೊತೆ ಸೇರ್ಕೊಂಡಿರೋದು. ನಾನೇ ಏನೂ ಗೊತ್ತಿಲ್ಲದೆ ಸುಮ್ಮನೆ ಅವನ ಜೊತೆ ಜಗಳ ಆಡಿದೆ. ಹೇಗಾದರೂ ಮಾಡಿ ಅದನ್ನು ಪ್ಯಾಚಪ್ ಮಾಡ್ಕೋಬೇಕು. ಚಾಚಾ, ನಂದು ಅವಳ್ದು ಏನ್ ಮಹಾ ಜಗಳ ಚಾಚಾ? ಒಂದು ಕ್ಷಣಕ್ಕೆ ಜಗಳ ಆಡಿದ್ರೆ ನೆಕ್ಸ್ಟ್ ಮಿನಿಟ್ಗೆ ಪ್ಯಾಚ್ ಅಪ್ ಆಗಿರ್ತೀವಿ. ಹಾ, ಆದ್ರೆ ಒಂದಂತೂ ಸತ್ಯ, ಅವಳು ನನಗೆ ಎಷ್ಟೇ ಇರಿಟೇಟ್ ಮಾಡ್ಲಿ, ನಾನು ಅವಳನ್ನ ಎಷ್ಟೇ ಬೈಲಿ, ಕೊನೆಗೆ ಒಬ್ರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗೇ ಆಗ್ತೀವಿ. ನಾನು ಶಕುಂತಲಾ ದೇವಿ ಮಗ ಅಂತ ಗೊತ್ತಾದ್ಮೇಲೆ ಒಂದು ಹುಡುಗಿ ನನ್ನ ಇಷ್ಟಪಡೋದಕ್ಕೂ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನನ್ನು ಒಬ್ಬ ಕಾಮನ್ ಮ್ಯಾನ್ ಆಗಿ ಇಷ್ಟಪಡೋದಕ್ಕೂ ವ್ಯತ್ಯಾಸ ಇದೆ. ದುಡ್ಡಿದ್ರೆ ಯಾರು ಬೇಕಾದರೂ ಹತ್ರ ಆಗ್ತಾರೆ. ಆದರೆ 15,000 ಸಂಬಳ ದುಡಿಯೋ ಈ ಭೂಪತಿನ ಯಾರು ಮನ್ಸಾರೆ ಇಷ್ಟಪಡ್ತಾರೋ, ಫ್ರೆಂಡ್ಶಿಪ್ ಮಾಡ್ತಾರೋ ಅಂಥವ್ರನ್ನ ನಾನು ಲೈಫ್ ಲಾಂಗ್ ನನ್ನ ಜೊತೆ ಉಳಿಸ್ಕೊತೀನಿ. ಓ, ಈ ಥರ ಎಲ್ಲ ಆಸೆ ಇದೆಯಾ? ದಿಸ್ ಇಸ್ ಇಂಟ್ರೆಸ್ಟಿಂಗ್. ಚಾಚಾ, ಎಲ್ಲ ಹೆಣ್ಮಕ್ಳಿಗೂ ಏನ್ ಆಸೆ ಇರುತ್ತೆ ಹೇಳಿ? ತಾನು ಮದುವೆ ಆಗೋ ಹುಡುಗ ಓದಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ದುಡ್ಡಿರ್ಬೇಕು, ಹಾಗೆ ಹೀಗೆ ಅಂತ ಎಲ್ಲ ಆಸೆಗಳು ಇರುತ್ತೆ. ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಇದು ಯಾವುದು ಇಲ್ಲದೆ ಪ್ರೀತಿಸೋಕು ಗೊತ್ತಿರಬೇಕು ಅಂತ ಹೇಳ್ತೀನಿ. ಈಗ ನಮ್ಮ ನಕ್ಷತ್ರನೇ ತಗೊಳ್ಳಿ. ದುಡ್ಡು, ಕಾರು, ಬಂಗ್ಲೆ, ಓದು, ಇದು ಯಾವುದು ಅವಳಿಗೆ ಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳ ತರ ಒಂದು ಸಿಂಪಲ್ ಹುಡುಗಿನ ನಾನು ನೋಡೇ ಇಲ್ಲ. ಅವಳ ಸಿಂಪ್ಲಿಸಿಟಿನೇ ಅಲ್ವಾ ನನಗೆ ಅಷ್ಟೊಂದು ಇಷ್ಟ ಆಗಿದ್ದು. ಹಲೋ ಬಾರ್ಗು ಡಾರ್ಲಿಂಗ್, ವಾಟ್ಸಪ್ ಮ್ಯಾನ್? ಓಹೋ, ಏನಪ್ಪ ನಮ್ಮ ಸ್ವೀಟಿ ಬೇಬಿ ಇಷ್ಟು ಖುಷಿಯಾಗಿದೆ? ಏನಲ್ಲ, ಹೀಗೆ. ಏನು ಕಾಲ್ ಮಾಡಿದ್ದು? ಏನಿಲ್ಲ, ಭೂಪತಿ ವಿಷಯ ಏನಾಯ್ತು ಅಂತ ಕೇಳಕ್ ಕಾಲ್ ಮಾಡಿದೆ. ಮಾತಾಡಬಹುದಾ? ಫ್ರೀನಾ? ನಿನಗಾದ್ರೆ ನಾನು ಯಾವಾಗಲೂ ಫ್ರೀ ಬಾರ್ಗು. ಅವನ ಬಗ್ಗೆ ಮಾತಾಡೋಕ್ಕೇನಿದೆ? ಹೀ ಈಸ್ ದ ಒನ್. ನನಗಂತೂ ಕಂಪ್ಲೀಟಾಗಿ ಓಕೆ. ಅವನ ಥರ ಹುಡುಗ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಹೀ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನಿಜ ಹೇಳಬೇಕು ಅಂದ್ರೆ ಅವಳ ತರ ಒಂದು ಒಳ್ಳೆ ಫ್ರೆಂಡು ನನ್ನ ಜೀವನದಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಚಚಾ. ಸೊ ನನಗೇನು ಅನ್ಸುತ್ತೆ ಬಾರ್ಗು, ಹುಡುಗ ಓಕೆನಾ? ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಲಾ? ನಂದೇನಿದೆ, ನಿನಗಿಷ್ಟ ಆಗಿದೆ, ಅಣ್ಣ ಅತ್ತಿಗೆಗೂ ಓಕೆ ಆಗಿದೆ, ಇನ್ನೇನು ಬೇಕು? ಅವ್ರು ಬಿಡು, ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ನಾನು ನಿನ್ನ ಕೇಳ್ತಿರೋದು, ನಿನಗೆ ಹುಡುಗ ಓಕೆನಾ?
ಹ್ಞೂ ಸ್ವೀಟಿ, ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ದಿನ ನೋಡಿರೋ ಹುಡುಗರಲ್ಲಿ ಭೂಪತಿನೇ ಬೆಸ್ಟ್. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ನೀನ್ ಅವನ ಜೊತೆ ತುಂಬಾ ಚೆನ್ನಾಗಿರ್ತೀಯ ಅಂತ ಅನ್ನಿಸ್ತಿದೆ. ಓಕೆ ಲಿಸನ್, ನಾನು ಆ ಹುಡುಗನ ಓಕೆ ಮಾಡಿದ್ದೀನಿ ಅಂತ ಮನೇಲಿ ಯಾರಿಗೂ ಹೇಳ್ಬೇಡ. ನಾನೇ ಮನೆಗೆ ಬಂದು ಅನೌನ್ಸ್ ಮಾಡ್ತೀನಿ. ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾರ್? ಅಣ್ಣ ಅದಕ್ಕೆ ಹತ್ರನಾ? ಇನ್ಯಾರ ಹತ್ರ? ಈ ಮದ್ವೆನಲ್ಲಿ ಅವ್ರ ಕೆಲಸ ಏನು ಎಷ್ಟು ಅಂತ ಡೀಟೇಲ್ ಆಗಿ ಹೇಳ್ಬೇಕು. ಇಲ್ಲ ಅಂದ್ರೆ ಎಲ್ಲಾದ್ರಲ್ಲೂ ಇಂಟರ್ಫಿಯರ್ ಮಾಡ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಅವರು ನೀನ್ ಹೇಳ್ದಂಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಮಗಳ ಮದ್ವೆ ಚೆನ್ನಾಗಾಗ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ವಾಟ್ ಎವರ್, ಲೀವ್ ದೆಮ್. ನಾನು ಬರೋ ತನಕ ನೀನೇನು ಹೇಳಕ್ ಹೋಗ್ಬೇಡ. ಓಕೆ, ಕಾಯ್ತಿರ್ತೀನಿ, ಬೇಗ ಬಾ. ಓಕೆ ಡಾರ್ಲಿಂಗ್, ಬಾಯ್. ಲಿಸನ್ ಲಿಸನ್. ಏನ್ ಹೇಳು? ರಾತ್ರಿ ನನಗೆ ಊಟಕ್ಕೆ ಮಸಾಲಾ ಪಾಪಡ್ ಅಂಡ್ ಚಿಲ್ಲಿ ಪನ್ನೀರ್ ಫ್ರೈ. ಅದಕ್ಕೆ ಹೇಳ್ತೀನಿ. ನೋ, ನೀನೇ ಮಾಡು. ನೀನು ಮಾಡಿದ್ರೆ ನನಗಿಷ್ಟ. ನಿಮ್ಮ ಅದಕ್ಕೆ ಏನಾದ್ರು ಅಡುಗೆ ಮಾಡಿದ್ರೆ ನಾನು ಹೋಟ್ಲಲ್ಲೇ ಡಿನ್ನರ್ ಮುಗಿಸ್ಕೊಂಡು ಬರ್ತೀನಿ. ಏನೇ ನೀನು, ಹೊರಗಡೆ ತಿನ್ಬೇಡ, ನಾನೇ ಮಾಡಿಟ್ಟಿರ್ತೀನಿ, ಬೇಗ ಬಾ. ಮೈ ಕ್ಯೂಟ್ ಬಾರ್ಗು. ಓಕೆ, ಥ್ಯಾಂಕ್ಸ್, ಬಾಯ್. ನಾನು ಮನೆ ಬಿಟ್ಟು ಪಿ ಜಿಗೆ ಶಿಫ್ಟ್ ಆಗಿ 2 ವಾರ ಆಯಿತು. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಕ್ಷತ್ರನ ಜೊತೆ ಹೊರಗಡೆ ಹೋಗಿದ್ದೆ. ಆ್ಯಂಡ್ ಐ ಟೇಸ್ಟೆಡ್ ಆಲ್ ಟೈಪ್ಸ್ ಆಫ್ ಸ್ಟ್ರೀಟ್ ಫುಡ್. ಓ ಮೈ ಗಾಡ್, ರೋಡ್ ಸೈಡ್ ಚಾಟ್ಸ್ ಎಲ್ಲ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ನಕ್ಷತ್ರ, ಗಾಡ್, ಸಚ್ ಅ ಗರ್ಲ್, ಪ್ಯೂರ್ ಸೋಲ್, ತುಂಬ ಫ್ರೆಂಡ್ಲಿ, ವೆರಿ ಇನ್ನೋಸೆಂಟ್. ಅವಳ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವತ್ತು ರಾತ್ರಿ ಮನೆಗೆ ಬರ್ತಾ ಬೈಕ್ ಟೈರ್ ಪಂಚರ್ ಆಯಿತು. ನನ್ನ ಗ್ರಾಚಾರಕ್ಕೆ ನಕ್ಷತ್ರನೂ ಜೊತೆ ಇದ್ಲು. ದಾರಿ ಉದ್ದಕ್ಕೂ ಬಾಯಿ ತುಂಬ ಬೈದ್ರು ಪಾಪ. 2 ಕಿಲೋಮೀಟರ್ ಗಾಡಿ ತಳ್ಳಿದ್ಲು. ವಾಟ್ಸ್ ರಾಂಗ್ ವಿತ್ ದಿಸ್ ಗೈ? ಇವರಿಬ್ರು ಅಷ್ಟೊಂದು ಕ್ಲೋಸಾ? ಎಲ್ಲ ಪೇಜಲ್ಲೂ ಬರೀ ನಕ್ಷತ್ರ ನಕ್ಷತ್ರ ನಕ್ಷತ್ರ. ಇವನ್ ಲೆವೆಲ್ ಏನು, ಅವಳ ಲೆವೆಲ್ ಏನು? ವೇಷ ಮರೆಸ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ಅವನ ಸ್ಟೇಟಸ್ ಲೆವೆಲ್ ಎಲ್ಲ ಮರ್ತು ಬಿಡೋದ? ಅದು ಅವಳ ಜೊತೆ, ಆ ಕಪ್ಪುಡ್ಗಿ ಜೊತೆ. ಅವಳ ಜೊತೆ ಎಂಥ ಡೀಪ್ ಫ್ರೆಂಡ್ಶಿಪ್. ವೇಟ್ ಎ ಮಿನಿಟ್, ನಕ್ಷತ್ರ ಇವನು ಇಷ್ಟೊಂದು ಕ್ಲೋಸಾ? ಎಸ್. ಶಾಲ್ ಐ ಕಮ್ ಇನ್, ಮ್ಯಾಮ್? ಮ್ಯಾಮ್, ಇವತ್ತು ಆಡಿಷನಲ್ಲಿ ಯಾರಾದರೂ ಓಕೆ ಆದ್ರಾ? ನೋ. ಮತ್ತೆ ಇವತ್ತು ನೈಟ್ ಶೋ RJ ಬಿಂದು ಅವ್ರಿಗೆ ಹೇಳಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ. ನೋ, ಅವ್ರು ಯಾರು ಬೇಡ. ಮ್ಯಾಮ್, ಮತ್ತೆ ನೈಟ್ ಶೋ ನಡೆಯುತ್ತೆ, ಜಸ್ಟ್ ಲೈಕ್ ದ್ಯಾಟ್. ಶ್ವೇತಾ ಹತ್ರ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ಸೇ ಇಲ್ಲ. ಲಕ್ಕಿಲಿ ಈ ಸಲ ಆ ಸೊಲ್ಯೂಷನ್ ನನ್ನನ್ನೇ ಹುಡ್ಕೊಂಡು ಬಂದಿದೆ. ಮೇಡಮ್, ನಂಗೆ ಅರ್ಥ ಆಗಲಿಲ್ಲ. ಆಗಬೇಕು ಅಂತನೂ ಇಲ್ಲ. ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್. ಜಸ್ಟ್ ಲೀವ್. ಇವಾಗಷ್ಟೇ ಮಳೆ ನಿಂತಿದೆ, ತಣ್ಣಗ್ ಗಾಳಿ ಬೀಸಿದೆ. ಮೊದ್ಲೇ ಕೂಲ್ ಆಗಿರೋ ಬೆಂಗಳೂರು ಇವಾಗಿನ್ನು ಕೂಲ್ ಆಗಿದೆ. ಈ ಟೈಮಲ್ಲಿ ಬಜ್ಜಿ ಬೋಂಡ ಪಾನಿಪುರಿ ತಿಂತಿದ್ರೆ ಆಹಾ, ಸ್ವರ್ಗ ಕಣ್ರಿ. ಅಮೇಝಿಂಗ್ ರೈಟ್? ಫ್ರೆಶರ್ ಅಂತ ಹೇಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ನನ್ಗಂತೂ ಟೋಟಲ್ ಓಕೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ಇದು ರಿಜೆಕ್ಟ್ ಪೀಸು. ಏನ್ರಿ ಹೇಳ್ತಿದ್ದೀರಾ? ಇವತ್ತು ಬಂದಿರೋ ಅಷ್ಟು ಕ್ಯಾಂಡಿಡೇಟ್ಸ್ ಅಲ್ಲಿ ಇವಳೇ ಬೆಸ್ಟು. ಇರ್ಬೋದು, ಆದ್ರೆ ಇವಳಿಗೆ ಕೆಲಸ ಕೊಟ್ರೆ ನಮ್ ಕೆಲಸ ಹೋಗುತ್ತೆ.
ಯಾಕೆ ಏನು ಅಂತ ಕೇಳ್ದೆ ಸುಮ್ಮನೆ ಕಳಿಸ್ಬಿಡಿ. ಸರಿ, ಹಾಗಾದ್ರೆ ನಾಳೆ ಮತ್ತೆ ಕರೆಕ್ಟ್ ಆಗಿ 8 ಗಂಟೆಗೆ ಸಿಗೋಣ. ಒಳ್ಳೆ ಮಾತಾಡೋಣ, ಒಳ್ಳೆ ಹಾಡು ಕೇಳೋಣ. ಅಲ್ಲಿವರೆಗೂ ನಿಮ್ಮ ಆರ್ಜೆ ಸಖಿನ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ ನೀವು ಕೇಳ್ತಿದ್ರ 92.5 SFM ಲೈವ್ ಬೊಂಬಾಟ್ ಗುರು. ಶುಭರಾತ್ರಿ. ಮೇಡಮ್ ಕೇಳಿಸ್ಕೊಂಡ್ರಾ? ಇವಾಗ ಹೇಗಿತ್ತು? ಮೊದ್ಲಿಗಿಂತ ಚೆನ್ನಾಗಿ ಮಾತಾಡ್ದೆ ತಾನೆ? ಓಕೆ ಅಲ್ವಾ? ಏನ್ ಓಕೆ? ಕೆಡ್ದಾಗಿತ್ತು, ಹಾರಿಬಲ್ ಆಗಿತ್ತು. ಇನ್ನೊಂದ್ ಸತಿ ಚಾನ್ಸ್ ಕೇಳ್ದೆ ಸುಮ್ನೆ ಹೊರಟ್ಬಿಡು. ಅಲ್ಲ ಮೇಡಮ್, ನನಗ್ ನಾನು ಈ ಸಲ ಚೆನ್ನಾಗಿ ಮಾತಾಡಿದೀನಿ ಅನಿಸ್ತು. ಮಾತಲ್ಲೂ ನಿಲ್ಸಿಲ್ಲ, ಮಧ್ಯದಲ್ಲಿ ಗ್ಯಾಪು ಕೊಟ್ಟಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಹೇಗಿದ್ಯೋ ಹಾಗೆ ಹೇಳಿದೀನಿ. You're right, ನಕ್ಷತ್ರ. ನೀನ್ ಹೇಳಿದ್ ನಿಜ. It was brilliant. ತುಂಬಾ ಚೆನ್ನಾಗಿ ಮಾತಾಡ್ದೆ. ಅಮೇಝಿಂಗ್. ನನಗ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೂ ಇಷ್ಟ ಆಯ್ತು ಮೇಡಮ್. ಫ್ರೆಶರ್ ಅಲ್ವಾ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಟ್ರೈನ್ ಮಾಡ್ಬೋದು. ಆದ್ರೆ ಮೇಡಮ್ ಇವ್ರಿಗಿಷ್ಟ ಆಗಿಲ್ಲ. ಇವ್ರು ಚೆನ್ನಾಗಿಲ್ಲ ಅಂದ್ರು. ಇದು ನನ್ನ ಆಫೀಸ್, ನಾನಿಲ್ಲಿಗ್ ಬಾಸ್, ಅವಳಲ್ಲ. ನನಗಿಷ್ಟ ಆದ್ರೆ ಎಲ್ರಿಗೂ ಇಷ್ಟ ಆದಂಗೆ ಅಲ್ವಾ ಮಿಲ್ಲಿ? ನಾನ್ ಹೇಳ್ತಿದ್ದೀನಿ, ಇವತ್ತಿಂದ ನನ್ನ ನೈಟ್ ಶೋಗೆ ನೀನೇ ಆರ್ಜೆ ಸಖಿ. ನಿನಗಿರೋ ಟ್ಯಾಲೆಂಟ್, ನಿನಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನೀನ್ ಎಲ್ಲೋ ಹೋಗ್ತೀಯ. ಈ ಶೋ ಎಲ್ಲೋ ಹೋಗುತ್ತೆ ಅಂತ ಅನ್ನಿಸ್ತಿದೆ. ಅಮೇಝಿಂಗ್ ನಕ್ಷತ್ರ. ನಾನ್ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಿದ್ದೀನಿ. ವೆಲ್ಕಮ್ ಟು SFM. ಎಲ್ಲೋಯ್ತಪ್ಪ? ಬೆಳಗ್ಗೆ ತಾನೇ ನಕ್ಷತ್ರ ಕೈಯಿಂದ ಕಿತ್ಕೊಂಡು ಇದೇ ಬೆಡ್ ಕೆಳಗಡೆ ಇಟ್ಟಿದ್ದೆ. ಇವಾಗ ಇಲ್ಲಿಲ್ಲ. ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ದೀನ? ನೆನ್ಪಿಗೂ ಬರ್ತಿಲ್ವಲ್ಲ. ಇಷ್ಟು ಚಿಕ್ಕ ರೂಮಲ್ಲಿ ಎಲ್ಲಿ ಕಳ್ದೋಗೋದಕ್ಕೆ ಸಾಧ್ಯ? ಇಷ್ಟೊಂದು ನೋಡ್ಕೋದ್ರೂ ಸಿಗ್ತಿಲ್ವಲ್ಲ. ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ಎಲ್ಲೋಯ್ತು? ಅಯ್ಯಯ್ಯೋ, ನಕ್ಷತ್ರ ಏನಾದರೂ ತಗೊಂಡು ಹೋಗ್ಬಿಟ್ಲಾ? ಬೆಳಿಗ್ಗೆ ಬೇರೆ ಅದೇನು, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ಯಾ, ಹಾಗೆ ಹೀಗೆ ಅಂತ ಕ್ಯೂರಿಯಸ್ ಆಗಿದ್ಲು. ಎತ್ಕೊಂಡು ಓದಿರ್ಬೋದು. ಈ ಮುಗೀತು ನನ್ನ ಕತೆ. ಎಲ್ಲ ವಿಷಯನೂ ಅವಳಿಗೆ ಗೊತ್ತಾಗೋಗಿರುತ್ತೆ. ಅಕ್ಕ ಅಕ್ಕ, ನನ್ನ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ಯಾಕೋ, ಏನಾಯ್ತು? ಅದ್ ಏನಿಲ್ಲ ಅಕ್ಕ, ಅದು ನಿನ್ ಬಟ್ಟೆ ಇತ್ತಲ್ಲ, ಅದನ್ನ ಇಟ್ಬಿಟ್ ಬಾ ಅಂತ ನಕ್ಷತ್ರನ್ ಕೊಟ್ಟು ಕಳ್ಸಿದ್ದೆ. ಯಾಕೆ, ಏನಾದ್ರೂ ಕಿತಾಪತಿ ಮಾಡದ್ಲಾ? ಹೇ ಇಲ್ಲ ಅಕ್ಕ, ಏನಿಲ್ಲ. ಬೆಡ್ ಮೇಲೆ ಬಟ್ಟೆ ಬಿದ್ದಿತ್ತಲ್ಲ, ಹಾಗಾಗಿ ರೂಮ್ ಒಳಗಡೆ ಯಾರಾದ್ರೂ ಬಂದಿದ್ರಾ ಅಂತ ಕೇಳ್ದೆ ಅಷ್ಟೇ. ಹೌದಾ? ಹಾಗಾದ್ರೆ ಇದು ನಕ್ಷತ್ರದೇ ಕೆಲಸ. ಅವಳೇ ಬುಕ್ ತಗೊಂಡು ಹೋಗಿರೋದು. ಇಷ್ಟೊತ್ತಿಗೆಲ್ಲ ಓದಾಗಿರುತ್ತೆ. ಮೊನ್ನೆ ಪಾರ್ಟಿಲ್ ಸಿಕ್ಕಾಕೊಂಡಿದ್ದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ಲು, ಬೈದ್ಲು. ಇನ್ಯಾವತ್ತೂ ಈ ಥರ ವಿಷಯ ಮುಚ್ಚಿಡಬಾರ್ದು ಅಂತ ಎಮೋಷ್ನಲ್ ಆದ್ಲು. ಇವಾಗ ನಾನು ಯಾವ ಜೂನಿಯರ್ ಆರ್ಟಿಸ್ಟು ಅಲ್ಲ, ಅಡ್ಗೆಯವನು ಅಲ್ಲ, MPR ಗ್ರೂಪ್ಸ್ ಆಫ್ ರೆಸ್ಟೋರೆಂಟ್ಸ್ನ ಓನರ್ ಮಗ ಅಂತ ಗೊತ್ತಾದ್ರೆ, ಅದ್ರ CEO ಅಂತ ಗೊತ್ತಾದ್ರೆ ಅಲ್ಲಿಗೆ ಮುಗೀತು. ಜನ್ಮದಲ್ಲಿ ಅವಳು ನನ್ನ ಕ್ಷಮಿಸಲ್ಲ. ಕಾಲ್ ಕಟ್ ಮಾಡ್ತೀಯಳೆ? ಹಾಗಾದ್ರೆ ಎಲ್ಲ ಓದ್ಬಿಟ್ಲಾ? ಭೂಪತಿ, ಅಕ್ಕ, ಯಾಕೆ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಏನಾಯ್ತು? ಯಾಕೊಂಥರ ಇದ್ಯಾ?
ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ಟೆನ್ಷನ್ ಅಲ್ಲಿ ಇದ್ಯಾ. ಏನಾದ್ರೂ ಸಮಸ್ಯೆನಾ? ಹಾಗೇನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳೋ. ಅಕ್ಕ ನಾನು ಹೇಳೋದಕ್ಕೆ ಏನು ಉಳ್ದಿದೆ ಅಕ್ಕ? ನೀನು ಉಳ್ದಿಲ್ಲ. ನಕ್ಷತ್ರ ಬರ್ತಾಳಲ್ಲ, ಎಲ್ಲ ಅವಳು ಹೇಳ್ತಾಳೆ. ಈಗ ನಾನು ಮಾತಾಡೋ ಹಕ್ಕೇ ಇಲ್ಲ. ಏನೋ ನಿನ್ನ ಅವಸ್ಥೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಕ್ಕು ಗಿಕ್ಕು ಅನ್ಕೊಂಡು ಏನಾಯ್ತು? ಮೇಡಮ್ ಮೇಡಮ್, ನಾನ್ ನಿಜವಾಗ್ಲೂ ಸೆಲೆಕ್ಟ್ ಆದ್ನ? ನನಗೆ ಆರ್ಜೆ ಅಂದ್ರ? ನಿಜವಾಗ್ಲೂ ನಂಗೆ ನಂಬಕ್ ಆಗ್ತಿಲ್ಲ ಮೇಡಮ್. ನಕ್ಷತ್ರ ಕಂಟ್ರೋಲ್ ಯೋರ್ ಸೆಲ್ಫ್. ನನ್ ನಿಜವಾಗ್ಲೂ ಆರ್ಜೆ ಆಗಿದ್ಯಾ? ಇವತ್ತು ನನಗೆ ಕೆಲಸ ಶುರು. ಮೇಡಮ್ ನಿಜ ಹೇಳ್ತಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೊಡಿ ಮೇಡಮ್, ಕೈನ ಕೊಡಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ದಿನ ನನ್ನ ಟೈಮ್ ಸರಿ ಇರ್ಲಿಲ್ಲ ಮೇಡಮ್. ಹೋದ ಕಡೆ ಎಲ್ಲ ರಿಜೆಕ್ಟ್ ಆಗ್ತಿದೆ. ಎಲ್ರೂ ನನ್ನ ಹೊರಗಡೆ ದುಡ್ತಿದ್ರು. ಆದ್ರೆ ನೀವೊಬ್ರೇ ನೋಡಿ ನನ್ನ ನಂಬಿ ಕೆಲಸ ಕೊಡ್ತಿರೋದು. ಪ್ರಾಮಿಸ್ ಮೇಡಮ್, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ಶೋ ಹಿಟ್ಟಾಗೋ ತರ ಮಾಡೇ ಮಾಡ್ತೀನಿ. ಐನೋ ನೀನ್ ಹಾಗೆ ಮಾಡ್ತೀಯ. ಇವತ್ತಿಂದ ನಿನ್ ಹೆಸರು ಆರ್ಜೆ ಸಖಿ. ಓ ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಕರ್ಕೊಂಡು ಹೋಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಸಿ. ಓಕೆ ಮೇಡಮ್, ಬನ್ನಿ. ಥ್ಯಾಂಕ್ಸ್ ಮೇಡಮ್. ಏನ್ ಮೇಡಮ್ ನೀವು ಇಂಥವ್ರನ್ನೆಲ್ಲ ಆರ್ಜೆ ಮಾಡಿದ್ರೆ ನಮ್ ಸ್ಟ್ಯಾಂಡರ್ಡ್ ಏನಾಗ್ಬೇಡ. ಇಂಥವ್ರು ನಮ್ ಆಫೀಸ್ ಒಳಗ್ ಕಾಲ ಇಡಬಾರ್ದು ಅಂತ ಹೇಳ್ದವ್ರು ನೀವು. ಇವಾಗ ನೀವೇ ಅಲ್ಲ ಮೇಡಮ್, ಇವಳಲ್ಲಿ ಆರ್ಜೆ ಶರಣ್ಯ ಎಲ್ಲಿ? ಅವಳು ಮೊದ್ಲೇ ಚಾಲೆಂಜ್ ಆಗಿ ಹೋಗಿದ್ದಾಳೆ. ಈ ಚಿಲ್ಲರೆ ಹುಡುಗಿ ನಂಬ್ಕೊಂಡು ಆರ್ಜೆ ಶರಣ್ಯ ಮುಂದೆ ಸೋತೋಗ್ತೀರಾ ಮೇಡಮ್ ನೀವು? ಯಾರ್ಯಾರನ್ನೂ ಅರ್ಜೆ ಮಾಡೋ ಬದಲು ತಾವೇ ಆಗ್ಬೋದಲ್ಲ. ನಕ್ಷತ್ರ, 1 ನಿಮಿಷ ಬಾ. ಹೇಳಿ ಮೇಡಮ್. ಎಲ್ಲಾ ವಿಷಯನೂ ಹೇಳ್ದೆ, ಒಂದ್ ಇಂಪಾರ್ಟೆಂಟ್ ವಿಷಯನೇ ಮರ್ತೆ. ಏನ್ ಹೇಳಿ ಮೇಡಮ್? ನೀನಿನ್ ಮೇಲೆ ಎವ್ರಿಡೇ ಇಲ್ಲಿಗೆ ಬರ್ತೀಯಾ, ಮೈಕ್ ಮುಂದೆ ನಿಂತ್ಕೊಳ್ತೀಯಾ, ಜನರ ಜೊತೆ ಮಾತಾಡ್ತೀಯಾ, ಮಂತ್ ಎಂಡ್ಗೆ ಸಂಬಳ ಕೂಡ ತಗೊಳ್ತೀಯಾ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಏನ್ ಹೇಳಿ ಮೇಡಮ್? ಅದನ್ನ ಯಾವುದನ್ನು ನೀನು ನಕ್ಷತ್ರ ಆಗಿ ಮಾಡಲ್ಲ. ಗೊತ್ತು ಮೇಡಮ್, ಆರ್ಜೆ ಸಖಿಯಾಗೆ ಮಾತಾಡ್ತೀನಿ ತಾನೆ, ಅವಾಗ್ಲೇ ಹೇಳಿದ್ರಲ್ಲ. ಅಫ್ಕೋರ್ಸ್ ಆರ್ಜೆ ಸಖಿ ಅಂದ್ರೆ ನೀನೆ, ಆದ್ರೆ ಅದು ಈ 4 ಗೋಡೆ ಮಧ್ಯ ಮಾತ್ರ. ಹೊರಗಡೆ ಜಗತ್ತಿಗೆ ನೀನ್ ಯಾವ ಆರ್ಜೆನೂ ಅಲ್ಲ, ಏನೂ ಅಲ್ಲ.